ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜಕಾರಣದಲ್ಲಿ ಹೆಚ್ಚಾಗ್ತಾನೆ ಇದೆ ನೈಸ್ ಟೋಲ್ ವಿವಾದ. ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಸಿದ್ದಲಿಂಗಾಶ್ರೀ. ನೈಸ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆಯನ್ನ ನಡೆಸಿರೋದು. ನೈಸ್ ಯೋಜನೆಗೆ ಹೋಗಿರೋ ಸಿದ್ಧಗಂಗಾ ಮಠದ 8 ಎಕರೆ ಜಾಗ. ಈಗ ನೈಸ್ ಯೋಜನೆಗೆ 8 ಎಕರೆ ಜಾಗ ಹೋಗಿದೆ. ಸಿದ್ಧಗಂಗಾ ಮಠಕ್ಕೆ ಸಂಬಂಧಪಟ್ಟಂತ ಜಾಗ ಅದು. 2003ರಲ್ಲಿ ಭೂ ಸ್ವಾಧೀನ ಮಾಡಿಕೊಂಡಿರುವಂತ ನೈಸ್ ಸಂಸ್ಥೆ ಸರಿಯಾದ ಪರಿಹಾರ ನೀಡದ ಬಗ್ಗೆ ಸಿಎಂ ಜೊತೆ ಶ್ರೀಗಳು ಚರ್ಚೆಯನ್ನ ನಡೆಸಿದ್ದಾರೆ. 2003ರಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಈಗ 1 ಎಕರೆಗೆ 5 ರಿಂದ 6 ಲಕ್ಷ ಹಣ ಬಿಡುಗಡೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಟೋಲ್ ಕಟ್ಟಬೇಡಿ ಅಂತ ಹೇಳಿದ್ದಾರೆ. ಈಗ ಆಗ್ತಾ ಇರೋ ಚರ್ಚೆಯಿಂದ ನಮಗೆಲ್ಲ ಆತಂಕ ಆಗಿದೆ. ರಸ್ತೆಗೆ ಬಳಸಿ ಉಳಿದಿರುವ ಜಾಗವನ್ನ 50-50 ಅನುಪಾತದಲ್ಲಿ ಪರಿಹಾರ ಕೊಡ್ಲಿ. ಈ ಬಗ್ಗೆ ಸಿಎಂಗೆ ಮನವಿ ಮಾಡಿದ್ದೇವೆ ಅಂತ ಬಿಜೆಪಿ ಮುಖಂಡ ರುದ್ರೇಶ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾವಿರದ 2003ರಲ್ಲಿ ಭೂ ಸ್ವಾಧೀನ ಮಾಡಿಕೊಂಡು ಇವತ್ತು ಬರೀ ಹಣ ಬಿಡುಗಡೆ ಮಾಡಿದ್ದಾರೆ. 5 ಲಕ್ಷ 6.25 ಲಕ್ಷ 7 ಲಕ್ಷ 1 ಎಕರೆಗೆ ನಮ್ಮ ಸೋಂಪುರ ಸರ್ಕಲ್ ಇರ್ತಕ್ಕಂಥ ಜಾಗದಲ್ಲಿ ಆ ರೈತರುಗಳು ಕೂಡ ಬಂದಿದ್ವಿ. ಮೊನ್ನೆ ಸಿದ್ಧಗಂಗಾ ಶ್ರೀಗಳ ಒಂದು ಮನವಿ ಮೇರೆಗೆ ನಾವೆಲ್ಲ ಕೂತು ಒಂದು ಸಭೆ ನಡೆಸಿ ಒಂದು CM ಗಮನಕ್ಕೆ ತರಬೇಕು ಅಂತ ಹೇಳಿ ನಾವು ಮಾತಾಡಿಕೊಂಡು ಇವತ್ತು CM ಅವರು ಟೈಮ್ ಕೊಟ್ಟಿದ್ರು. ಹಾಗಾಗಿ ಇವತ್ತು ಸಭೆ ನಡೀತು. ಏನು ಈ ಯೋಜನೆ ಬಗ್ಗೆ BMIC ಯೋಜನೆ ಬಗ್ಗೆ ಏನೇನಾಗಿದೆ ಅನ್ನೋದು ಮನವರಿಕೆ ಮಾಡಿದ್ದೀವಿ. 2003ರಲ್ಲಿ ನಾವು ಹಣ ಪಡೆದಿದ್ದೀವಿ. 2009ರಲ್ಲಿ ಅವರು ರಸ್ತೆ ಮಾಡಿ ನಮ್ಮದು ಕೆಲವು ರೈತರುಗಳದು 2 ಎಕರೆ 3 ಎಕರೆ 5 ಎಕರೆ ಇರ್ತಕ್ಕಂಥ ರೈತರುಗಳು ಪೂರ್ಣ ಪ್ರಮಾಣವಾಗಿ ಭೂ ಸ್ವಾಧೀನ ಆಗಿದೆ. ಇವತ್ತು ಪೂರ್ಣ ಪ್ರಮಾಣವಾಗಿ ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ಜಯಚಂದ್ರ ಅವರ ಒಂದು ವರದಿ ಸದನ ಸಮಿತಿ ವರದಿ ಮೇರೆಗೆ ಎಕ್ಸಸ್ ಲ್ಯಾಂಡು ಸೋಂಪುರ ಸುತ್ತಮುತ್ತ ಇರತಕ್ಕಂಥದ್ದು ಒಂದು ಅದರಲ್ಲಿ ತೋರಿಸಿ ಆ ಸದನ ಸಮಿತಿಗೆ ಅಫಿಡವಿಟ್ನ ಹಾಕಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ನಡೆದಂಥ ಒಂದು ಹೈಕೋರ್ಟು ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲ ಜನರೂ ಅಂದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಟೋಲ್ ಕಟ್ಟಬೇಡಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ ಅಂತ ಬಹಿರಂಗವಾಗಿ ಹೇಳಿರೋದ್ರಿಂದ ನಮ್ಮೆಲ್ಲ ಆತಂಕ ಆಗಿದೆ. ನಮ್ಮೆಲ್ಲ ರೈತರುಗಳಿಗೂ ಆತಂಕ ಆಗಿದೆ.